ನಾವು ಇವತ್ತು ಇಮ್ಮನ್ ನೋಡಿದ್ವಿ. ನಮಸ್ತೆ ಎಲ್ರಿಗೂ. ಇವತ್ತು ನಾವು ಲೋಡ್ ಮಾಡ್ತಾ ಇರೋದು ಮೈಕೊಂಡಕ್ಕೆ. ಟೋಟಲ್ ಇದು 16 ಚದರ ನಾವು ಲೋಡ್ ಮಾಡ್ಕೊಂಡು 2 ಫಾರ್ಟೆಮ್ ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇನ್ನೂ 2 ದೊಡ್ಡ ಗಾಡಿ ಲೋಡಿಂಗ್ ಇದ್ವು. ಟೋಟಲ್ ಇದು 50 ಚದರ. ಆ ಗಾಡಿಗೆ 5 ಜನ ಹೋದ್ರು, ಈ ಗಾಡಿಗೆ 7 ಜನ ಲೋಡ್ ಮಾಡ್ತಾ ಇದ್ವಿ. ಇದು 50 ಚದರ ಲೋಡ್ ಮಾಡ್ತಾ ಇದ್ವಿ. ಈ ಗಾಡಿಗೆ 30 ಚದರ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಇದೆ. ಆಮೇಲೆ ಫುಲ್ ಪ್ಯಾಕಿಂಗ್ ಎಲ್ಲ ಹಾಕ್ಕೊಂಡು ಗಾಡಿ ಲೋಡ್ ಮಾಡತ್ತಿ. ಫುಲ್ ಸುಸ್ತದ್ದೋಗೈತ್ರಿ. ಈ ಗಾಡಿಗೆ ನಾವು 7 ಜನ ಹರಿಹರಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಬಾತಿಗುಡ್ಡನೇ ಇರಲ್ಲ ಇನ್ನು ಸ್ವಲ್ಪ ದಿನ. ಅದನ್ನೆಲ್ಲ ನೋಡಿಕೊಂಡು ನಾವು ಸೀದಾ ಹರಿಹರಕ್ಕೆ ಎಂಟ್ರಿ ಆದ್ವಿ. ಅಲ್ಲಿದ್ದ ಊಟ ಮಾಡಿದ್ದಿಲ್ಲ ಅಂತ ಊಟ ಮಾಡ್ಕೊಂಡು ನೆಕ್ಸ್ಟ್ ಸೀದಾ ನಮ್ಮ ಫ್ರೆಂಡ್ ಗಾಡಿಗೂ ಇದೇ ಥರ ಮಾಡಿಸಿದ್ರು. ಇವಾಗ ನಮ್ಮ ಗಾಡಿಗೂ ಇದೇ ಥರ ಮಾಡಿಸ್ಬೇಕು. ಈ ಥರ ಮಾಡಿಸಿದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಸೀದಾ ಬಿಲ್ಡಿಂಗ್ ಹತ್ರನೂ ಬಂದ್ವಿ. ಅಲ್ಲಿ ನೋಡಿ ಮನೆ ಕೆಲಸ ಅಲ್ಲೋದ್ಮೇಲೆ ಬೇಗ ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಇನ್ನೊಂದು ಟ್ರಿಪ್ ತರಬೇಕಿತ್ತಿದೆ ಕಾಲೇಜ್ಗೆ. ನಾವು ಇಳಿಸಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅವ್ರು ಆಲ್ರೆಡಿ ಬಂದು ಕಲ್ಲು ಏರ್ತಾ ಇದ್ರು. ನಾವು ಅವಾಗಲೇ ಹೋಗಿ ಈ ಕಡೆಗೂ ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಅವಾಗಲೇ ಏರ್ತಾ ಇದ್ವಲ್ಲ, ಆ ಲಾಟಲ್ಲಿ ಇನ್ನೂ 10 ಪೀಸ್ ಉಳಿದಿದ್ವು. ಇದನ್ನ ಈ ಗಾಡಿಗೆ ಹಾಕೊಂಡ್ವಿ. ಫೈನಲಿ 2 ಗಾಡಿ ಲೋಡ್ ಮಾಡ್ಕೊಂಡು ಹಗ್ಗ ಕಟ್ಕೊಂಡು ಸೀದಾ ಹರಿಹರಕ್ಕೆ ಹೋಗ್ತಾ ಇದ್ವಿ. ಹರಿಹರಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ರೆಸ್ಟೋರೆಂಟ್ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಇದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ಈ ಥರ ರೆಸ್ಟೋರೆಂಟ್ ಸ್ಪೆಷಲ್ ಆಗೇ ಇರುತ್ತೆ, ನೋಡ್ಬೇಕು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಆನ್ಲೋಡ್ ಸ್ಪಾಟ್ ಹತ್ರ ಬಂದ್ವಿ. 2 ಗಾಡಿ ಜೊತೆಗೆ ಬಂದ್ವಿ. ಅಲ್ಲಿಂದ ಸೀದಾ ಆನ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದ್ರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.